ಎಲ್ರಿಗೂ ಸ್ವಾಗತ. ಈ 5 ಜನರ ಪಾದಗಳನ್ನು ಮುಟ್ಟಬಾರದು. ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರ ಪಾದ ಸ್ಪರ್ಶಿಸುವ ಶ್ರೇಷ್ಠ ಸಂಪ್ರದಾಯವಿದೆ. ಹಾಗೆ ಮಾಡುವುದು ಇತರರಿಗೆ ಸೌಜನ್ಯ ಮತ್ತು ಗೌರವದ ಸಂಕೇತವಾಗಿದೆ. ಆದರೆ ವೈದಿಕ ಗ್ರಂಥಗಳಲ್ಲಿ ಕೆಲವರ ಪಾದಗಳನ್ನು ಸ್ಪರ್ಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಈ ರೀತಿ ಮಾಡುವುದರಿಂದ ಪಾಪ ಉಂಟಾಗುತ್ತದೆ ಮತ್ತು ಅಶುಭ ಫಲಗಳ ಪಾಲುದಾರನಾಗಬೇಕಾಗುತ್ತದೆ. ಯಾರ ಪಾದಗಳನ್ನು ಮುಟ್ಟಬಾರದು ಮತ್ತು ಯಾವ ಸ್ಥಳದಲ್ಲಿ ಮುಟ್ಟಬಾರದು ಎಂಬುದನ್ನು ತಿಳಿಯೋಣ ಬನ್ನಿ. 1. ದೇವಸ್ಥಾನದಲ್ಲಿ ಯಾರ ಪಾದಗಳನ್ನು ಮುಟ್ಟಬೇಡಿ. ನೀವು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದರೆ ಮತ್ತು ಅಲ್ಲಿ ಗೌರವಾನ್ವಿತ ವ್ಯಕ್ತಿ ಅಥವಾ ಹಿರಿಯರನ್ನು ಕಂಡರೆ ನೀವು ಅವರ ಪಾದಗಳನ್ನು ಮುಟ್ಟಬಾರದು. ದೇವಸ್ಥಾನದಲ್ಲಿ ದೇವರಿಗಿಂತ ದೊಡ್ಡ ವ್ಯಕ್ತಿ ಇಲ್ಲ ಎಂಬುದು ಇದಕ್ಕೆ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ದೇವರ ಮುಂದೆ ಮಾನವನ ಪಾದಗಳನ್ನು ಸ್ಪರ್ಶಿಸುವುದು ದೇವರಿಗೆ ಮತ್ತು ದೇವಾಲಯಕ್ಕೆ ಅವಮಾನವೆಂದು ಪರಿಗಣಿಸಲಾಗಿದೆ. 2. ಮಲಗಿರುವ ವ್ಯಕ್ತಿಯ ಪಾದಗಳನ್ನು ಮುಟ್ಟಬೇಡಿ. ಒಬ್ಬ ವ್ಯಕ್ತಿಯು ಮಲಗಿದ್ದರೆ ಅವರ ಪಾದಗಳನ್ನು ಸ್ಪರ್ಶಿಸಬಾರದು. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯ ವಯಸ್ಸು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ವೈದಿಕ ಗ್ರಂಥಗಳ ಪ್ರಕಾರ ಮಲಗಿರುವ ಸ್ಥಿತಿಯಲ್ಲಿ ಸತ್ತ ವ್ಯಕ್ತಿಯ ಪಾದಗಳನ್ನು ಮಾತ್ರ ಸ್ಪರ್ಶಿಸಬಹುದು ಮತ್ತು ಬೇರೆಯವರ ಪಾದಗಳನ್ನು ಮುಟ್ಟಬಾರದು. ಅದಕ್ಕಾಗಿಯೇ ನೀವು ಯಾವಾಗಲೂ ಅಂತಹ ತಪ್ಪು ಮಾಡುವುದನ್ನು ತಪ್ಪಿಸಬೇಕು. 3. ಸ್ಮಶಾನದಿಂದ ಹಿಂದಿರುಗಿದ ವ್ಯಕ್ತಿಯ ಪಾದಗಳನ್ನು ಮುಟ್ಟುವುದನ್ನು ತಪ್ಪಿಸಿ. ಯಾರೊಬ್ಬರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಹಿಂದಿರುಗಿದ ಯಾವುದೇ ಹಿರಿಯರ ಪಾದಗಳನ್ನು ಮುಟ್ಟಬಾರದು. ವಾಸ್ತವವಾಗಿ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಹಿಂದಿರುಗಿದ ಕಾರಣ ಆ ವ್ಯಕ್ತಿಯು ಅಶುದ್ಧನಾಗುತ್ತಾನೆ. ಅದಕ್ಕಾಗಿಯೇ ಒಬ್ಬನು ತನ್ನ ಪಾದಗಳನ್ನು ಮುಟ್ಟುವುದನ್ನು ತಪ್ಪಿಸಬೇಕು. ಅವನು ಸ್ನಾನ ಮಾಡಿದ ನಂತರ ಪಾದಗಳನ್ನು ಸ್ಪರ್ಶಿಸಬಹುದು. 4. ಹೆಂಡತಿಯ ಪಾದಗಳನ್ನು ಮುಟ್ಟಬೇಡಿ. ಪತ್ನಿಯು ತನ್ನ ಪತಿಯ ಪಾದಗಳನ್ನು ಮುಟ್ಟಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಸಂಸಾರದ ಐಶ್ವರ್ಯ ಹೆಚ್ಚುತ್ತದೆ. ಆದರೆ ತಪ್ಪಿಯೂ ಗಂಡ ಹೆಂಡತಿಯ ಪಾದ ಮುಟ್ಟಬಾರದು. ಇದನ್ನು ಮಾಡುವುದರಿಂದ ಕುಟುಂಬದ ಮೇಲೆ ಬಿಕ್ಕಟ್ಟಿನ ಮೋಡಗಳು ಸುಳಿದಾಡಲು ಪ್ರಾರಂಭಿಸುತ್ತವೆ. ಅದೇ ಸಮಯದಲ್ಲಿ ಕಂಗಾಲಿ ಕುಟುಂಬದಲ್ಲಿ ತನ್ನ ಶಿಬಿರವನ್ನು ಸ್ಥಾಪಿಸಲು ಪ್ರಾರಂಭಿಸುತ್ತಾಳೆ. 5. ಮಗಳ ಪಾದಗಳನ್ನು ಮುಟ್ಟಬೇಡಿ. ಧಾರ್ಮಿಕ ವಿದ್ವಾಂಸರ ಪ್ರಕಾರ ಯಾವುದೇ ತಂದೆ ತನ್ನ ಮಗಳು, ಸೊಸೆ ಅಥವಾ ಮೊಮ್ಮಗಳ ಪಾದಗಳನ್ನು ಮುಟ್ಟಬಾರದು. ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಿಸಬಹುದಾದ ಎಲ್ಲ ದೇವತೆಗಳ ಬಾಲರೂಪವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪಾದಗಳನ್ನು ಸ್ಪರ್ಶಿಸಲು ನೀವು ಅನುಮತಿಸಿದರೆ ನಂತರ ನೀವು ಪಾಪದ ಭಾಗಿಗಳಾಗುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.